ಪಿಂಚಣಿ ನಿಯಮಗಳಲ್ಲಿ ಬದಲಾವಣೆ, ಇನ್ನು ಸರ್ಕಾರಿ ನೌಕರರಿಗೆ ಸಿಗುವುದು ಹೆಚ್ಚಿನ ಪಿಂಚಣಿ, ಡಿಒಪಿಟಿ ಪ್ರಕಟಣೆ ಬಿಡುಗಡೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿ ಸಿಕ್ಕಿದೆ. ಪಿಂಚಣಿ ನಿಯಮಗಳನ್ನು ಸರ್ಕಾರ ಬದಲಿಸಿದೆ. ಇದು ನಿವೃತ್ತಿಯಾಗುವ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡುವುದು. 7th ಪೇ ಕಮಿಷನ್ ನ್ಯೂ ಪೆನ್ಷನ್ಸ್ ರೂಲ್ಸ್. ವೇತನ ಹೆಚ್ಚಳ ಜಾರಿಗೆ ಬರುವ ಒಂದು ದಿನ ಮೊದಲು ನಿವೃತ್ತರಾಗುವ ಉದ್ಯೋಗಿಗಳಿಗೂ ಪಿಂಚಣಿ ಲೆಕ್ಕಾಚಾರದಲ್ಲಿ ವೇತನ ಹೆಚ್ಚಳದ ಪ್ರಯೋಜನವನ್ನು ನೀಡಲಾಗುವುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ಇದೆ. ಜೂನ್ 30 ಅಥವಾ ಡಿಸೆಂಬರ್ 31ರಂದು ನಿವೃತ್ತರಾಗುವ ಉದ್ಯೋಗಿಗಳು ನ್ಯಾಷನಲ್ ಇನ್ಕ್ರಿಮೆಂಟ್ ಪಾಲಿಸಿಯ ಪ್ರಯೋಜನವನ್ನು ಪಡೆಯುತ್ತಾರೆ. ಇದು ಅವರ ಪಿಂಚಣಿಯನ್ನು ಹೆಚ್ಚಿಸುತ್ತದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಡಿಒಪಿಟಿ ಹೊಸ ಆದೇಶದ ಪ್ರಕಾರ ವಾರ್ಷಿಕ ವೇತನ ಹೆಚ್ಚಳ ದಿನಾಂಕದ ಒಂದು ದಿನ ಮೊದಲು ನಿವೃತ್ತರಾಗುವ ಉದ್ಯೋಗಿಗಳಿಗೆ ಪಿಂಚಣಿ ಲೆಕ್ಕಾಚಾರ ಮಾಡಲು ಈ ನ್ಯಾಷನಲ್ ಇನ್ಕ್ರಿಮೆಂಟ್ ಪಾಲಿಸಿಯನ್ನು ಅಳವಡಿಸಲಾಗುವುದು. 7ನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ತುಟ್ಟಿ ಭತ್ಯೆಯನ್ನು ಜನವರಿ 1 ಮತ್ತು ಜುಲೈ 1ರಿಂದ ವರ್ಷಕ್ಕೆ 2 ಬಾರಿ ವೇತನ ಹೆಚ್ಚಳ ಮಾಡಲಾಗುವುದು. ಈ ಹೆಚ್ಚಳವನ್ನು ಮಾರ್ಚ್ ಮತ್ತು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಘೋಷಿಸಲಾಗುತ್ತದೆ. ಈ ದಿನಾಂಕಕ್ಕೆ ಬಹಳ ಹತ್ತಿರದಲ್ಲಿ ನಿವೃತ್ತರಾಗುವ ಜನರಿಗೆ ಇದರ ಪ್ರಯೋಜನ ಸಿಗುತ್ತಿರಲಿಲ್ಲ. ಡಿಒಪಿಟಿಯ ಹೊಸ ಆದೇಶದ ಪ್ರಕಾರ ಒಬ್ಬ ಉದ್ಯೋಗಿ ಜೂನ್ 30 ಅಥವಾ ಡಿಸೆಂಬರ್ 31ರಂದು ನಿವೃತ್ತರಾದರೆ, ಅಂದರೆ ನೌಕರರ ವಾರ್ಷಿಕ ವೇತನ ಹೆಚ್ಚಳ ದಿನಾಂಕವಾದ ಜುಲೈ 1 ಅಥವಾ ಜನವರಿ 1ಕ್ಕೆ ಒಂದು ದಿನ ಮೊದಲು ನಿವೃತ್ತರಾದರೆ ಇನ್ಮುಂದೆ ಯಾವುದೇ ನಷ್ಟವನ್ನು ಎದುರಿಸಬೇಕಾಗಿಲ್ಲ. ವೇತನ ಹೆಚ್ಚಳ ಜಾರಿಗೆ ಬರುವ ಒಂದು ದಿನ ಮೊದಲು ನಿವೃತ್ತರಾಗುವ ಉದ್ಯೋಗಿಗಳಿಗೂ ಪಿಂಚಣಿ ಲೆಕ್ಕಾಚಾರದಲ್ಲಿ ವೇತನ ಹೆಚ್ಚಳದ ಪ್ರಯೋಜನ ನೀಡಲಾಗುವುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರತಿಯೊಬ್ಬ ಉದ್ಯೋಗಿಗೆ ವೇತನ ಹೆಚ್ಚಳ ದಿನಾಂಕವನ್ನು ವಿಭಿನ್ನವಾಗಿತ್ತು. ಆದರೆ ಈ ವ್ಯವಸ್ಥೆಯು ಜನವರಿ 1, 2006ರಿಂದ ಬದಲಾಯಿತು. ಜುಲೈ 1ರಿಂದ ಎಲ್ಲರಿಗೂ ವಾರ್ಷಿಕ ವೇತನ ಹೆಚ್ಚಳವನ್ನು ಜಾರಿಗೆ ತರುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇದಾದ ನಂತರ 2016ರಲ್ಲಿ ಅದನ್ನು ಮತ್ತೆ ಬದಲಾಯಿಸಿತು. ನಂತರ ವೇತನ ಹೆಚ್ಚಳಕ್ಕೆ 2 ದಿನಾಂಕಗಳನ್ನು ನಿಗದಿಪಡಿಸಲಾಯಿತು. ಅದೆಂದರೆ ಜನವರಿ 1 ಮತ್ತು ಜುಲೈ 1. ಆದರೆ ಈ ದಿನಾಂಕಗಳಿಗೆ ಒಂದು ದಿನ ಮೊದಲು ನಿವೃತ್ತರಾದ ಉದ್ಯೋಗಿಗಳಿಗೆ ಈ ಪ್ರಯೋಜನವನ್ನು ನಿರಾಕರಿಸಲಾಯಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಉದ್ಯೋಗಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. 2017ರಲ್ಲಿ ಮದ್ರಾಸ್ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಉದ್ಯೋಗಿಯ ಪರವಾಗಿ ತೀರ್ಪು ನೀಡಿತು. ಇದನ್ನು ಡಿಒಪಿಟಿ ಜಾರಿಗೆ ತಂದಿದೆ. ಜೊತೆಗೆ ಒಬ್ಬ ಉದ್ಯೋಗಿ ವರ್ಷವಿಡೀ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅವನ ಕೊನೆಯ ದಿನದಂದು ಸಹ ಸಂಬಳ ಹೆಚ್ಚಳಕ್ಕೆ ಅರ್ಹನಾಗಿರುತ್ತಾನೆ ಎಂದು ಸುಪ್ರೀಂ ಕೋರ್ಟ್ ಕೂಡ 2023 ಮತ್ತು 2024ರಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿತು. ಹಣಕಾಸು ಸಚಿವಾಲಯ ಮತ್ತು ಕಾನೂನು ಸಚಿವಾಲಯದೊಂದಿಗೆ ಸಮಾಲೋಚಿಸಿದ ನಂತರ ಡಿಒಪಿಟಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೊಸ ಆದೇಶದ ಪ್ರಕಾರ ಈ ಪ್ರಯೋಜನವು ಸಂಪೂರ್ಣ ಮತ್ತು ತೃಪ್ತಿಕರ ಸೇವೆಯನ್ನು ಹೊಂದಿರುವ ಉದ್ಯೋಗಿಗಳಿಗೆ ಮಾತ್ರ ಲಭ್ಯವಿರುತ್ತದೆ. ಪ್ರಸ್ತಾವಿತ ವೇತನ ಹೆಚ್ಚಳವನ್ನು ಪಿಂಚಣಿ ಲೆಕ್ಕಾಚಾರಕ್ಕೆ ಮಾತ್ರ ಬಳಸಲಾಗುತ್ತದೆ. ಇದು ಇತರ ನಿವೃತ್ತಿ ಪ್ರಯೋಜನಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.